ಆಕ್ಸಿಡೆಂಟ್ ಕತೆ ಕಟ್ಟಿ ಮಹಿಳೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಗ್ಯಾಂಗ್ ಸಿನಿಮಾ ಸ್ಟೈಲ್ ಲೇಡಿ ಮರ್ಡರ್ ಭೇದಿಸಿದ ಪೊಲೀಸರು. ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಲ್ಲಿ ಮಹಿಳೆಯ ಶವವೊಂದು ಅನಾಥವಾಗಿ ಬಿದ್ದಿತ್ತು ನೋಡಿ. ಶವವನ್ನ ನೋಡ್ತಾ ಇದ್ರೆ ಚಿತ್ರಹಿಂಸೆ ಕೊಟ್ಟು ಎಳೆದಾಡಿ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಕಣ್ರಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಎಂಸಿ ಹಳ್ಳಿ ಮಹಿಳೆಯ ಶವ ಇದು ಪತ್ತೆಯಾಗಿತ್ತು. ತನಿಖೆಗೊಂಡ ಪೊಲೀಸರ ಕೊಲೆ ಕಾರಣ ಕೇಳಿ ಶಾಕ್ ಆಗಿದ್ರು ನೋಡಿ. ಮಹಿಳೆಯ ಶವದ ಬಗ್ಗೆ ಪತ್ತೆ ಹಚ್ಚಿದಾಗ ಪೊಲೀಸರಿಗೆ ಒಂದೊಂದೇ ಮಾಹಿತಿಗಳು ಸಿಕ್ಕಿದ್ವು. ಹೀಗೆ ಕೊಲೆಯಾಗಿ ಬಿದ್ದಿರುವ ಮಹಿಳೆ 48 ವರ್ಷದ ಸುಮಿತ್ರಾ ಕಣ್ರಿ. LIC ಹಣಕ್ಕಾಗಿ ಉಸಿರು ಕಟ್ಟಿಸಿ ಮಹಿಳೆಯ ಕೊಲೆ. ಅನೈತಿಕ ಸಂಬಂಧ ಇಟ್ಕೊಂಡವನೇ ಈ ಕೊಲೆಗಾರ. ಸುಮಿತ್ರಾಗೆ ಕಳೆದ 5 ವರ್ಷಗಳಿಂದ ದೇವ್ಕುಮಾರ್ ಎನ್ನೋನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲು ನೋಡಿ. ಇದೇ ದೇವ್ಕುಮಾರ್ ಸುಮಿತ್ರಾ ಹೆಸರಿನಲ್ಲಿ LIC ವಿಮೆ ಮಾಡಿಸಿದ್ದ. ಆದ್ರೆ ಈ ವಿಮೆ ಹಣವನ್ನ ಲಪ್ಟಾಯಿಸಲು ಸುಮಿತ್ರಾಳನ್ನ ಉಸಿರುಗೊಟ್ಟಿಸಿ ಕೊಲೆ ಮಾಡಿದ್ದ ನೋಡಿ. ಕೇವಲ ದೇವ್ಕುಮಾರ್ ಮಾತ್ರವಲ್ಲದೆ ಈತನ ಜೊತೆ ದಿಲೀಪ್ ಕುಮಾರ್, ಭರತ್ ಸೇರಿ ಕೊಲೆ ಮಾಡಿದ್ರು. ಸುಮಿತ್ರಾ ಜೊತೆ ಆಗಾಗ ಜಗಳ ಮಾಡಿಕೊಂಡಿದ್ದ. ಸುಮಿತ್ರಾ ಹೆಸರಿನಲ್ಲಿ 15 ಲಕ್ಷ ರೂಪಾಯಿ ಹಣ ಇನ್ಸೂರೆನ್ಸ್ ಮಾಡಿಸಿದ್ದ. ಸುಮಿತ್ರಾ ಸತ್ತರೆ ಅಷ್ಟು ಹಣ ಈತನಿಗೆ ಬರುತ್ತದೆ ಅಂತ ಗೊತ್ತಿತ್ತು ನೋಡಿ. ಹೀಗಾಗಿ ದೇವ್ಕುಮಾರ್ ಮತ್ತು ಈತನ ಸ್ನೇಹಿತರು ಸೇರಿ ಸುಮಿತ್ರಾ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಟ್ಟಿದ್ರು. ಅಲ್ಲದೆ ಯಾರಿಗೂ ಅನುಮಾನ ಬಾರದಿರ್ಲಿ ಅಂತ ಆಕ್ಸಿಡೆಂಟ್ ಕಥೆಯನ್ನ ಈ ಪಾಪಿಗಳು ಕಟ್ಟಿದ್ರು ನೋಡಿ. ಕೊಲೆ ಮಾಡಿ ಆಕ್ಸಿಡೆಂಟ್ ಆದಂತೆ ಕತೆ ಸೃಷ್ಟಿ. ಕೊಲೆ ಮಾಡಿ ಹೈವೇಯಲ್ಲಿ ಶವ ಎಸೆದ್ರು. ಕಳೆದ 5 ವರ್ಷದಿಂದ ಈ ಪಾಪಿಗೆ ಮಂಚದ ಸುಖ ಕೊಟ್ಟಿದ್ಲು ನೋಡಿ. ಆದ್ರೆ ಸುಖ ಕೊಟ್ಟವಳನ್ನೇ ಹಣದಾಸೆಗೆ ಈ ಪಾಪಿ ದೇವ್ಕುಮಾರ್ ಮತ್ತು ಸ್ನೇಹಿತರು ಈಕೆಯನ್ನ ಕೊಂದು ಹಾಕಿದ್ದಾರೆ. ಸದ್ಯ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರು ಆರೋಪಿ ದೇವ್ಕುಮಾರ್, ದಿಲೀಪ್ ಕುಮಾರ್ನ ಬಂಧಿಸಿದ್ದಾರೆ. ಮತ್ತೋರ್ವ ಆರೋಪಿಯ ಹುಡುಕಾಟ ನಡೆಯುತ್ತಿದೆ. ಈ ಎಲ್ಲ ಆರೋಪಿಗಳು ಚಿಕ್ಕಮಗಳೂರು ಮೂಲದವರೇ ಆಗಿದ್ದಾರೆ. ಸಿಪಿಐ ಶ್ರೀಶೈಲ್ ಹಾಗೂ PSI ಸಚಿನ್ ಪಾಟೀಲ್ ನೇತೃತ್ವದಲ್ಲಿ ಮತ್ತೋರ್ವ ಆರೋಪಿಯ ಹುಡುಕಾಟ ನಡೆದಿದೆ ಕಣ್ರಿ. LIC ಹಣ ಬರುತ್ತೆ ಅಂತ ಈ ಮಟ್ಟಕ್ಕೆ ಜೀವ ತೆಗೆಯುವವರಿಗೆ ತಕ್ಕ ಶಿಕ್ಷೆಯಾಗಲಿ ಅನ್ನೋದೇ ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.